ಅವರಿಬ್ರು ಅತ್ತೆ ಮಾವನ್ ಮಕ್ಕಳು. ಇಬ್ರು 7 ವರ್ಷದಿಂದ ಪ್ರೀತಿಸಿ ಮದುವೆನೂ ಆಗ್ತಾರೆ. ಆದ್ರೆ ಮದುವೆ ಆದ 3 ದಿನದಲ್ಲಿ ಆ ಯುವತಿ ಇನ್ನೊಬ್ಬನ ಜೊತೆ ಎಸ್ಕೇಪ್ ಆಗಿದ್ದಾಳೆ. 3ರಿಂದ 4 ಯುವಕರ ಜೊತೆ ಆಕೆ ಪ್ರೀತಿ ನಾಟಕ ಆಡಿರೋದು ಈಗ ಬಟಾ ಬಯಲಾಗಿದೆ. ಪ್ರೀತಿ ಹೆಸರಲ್ಲಿ ದೋಖಾ, ಅಮಾಯಕ ಹುಡುಗರ ಜೊತೆಗೆ ಚೆಲ್ಲಾಟ, ಒಂದಲ್ಲ ಎರಡಲ್ಲ 3 ಬಾರಿ ಮದುವೆ. ಹೀಗೆ ಯುವಕರ ಜೊತೆಗೆ ರೀಲ್ಸ್ ಮಾಡಿರುವ ಈಕೆ ಅಂಥಿಂಥವಳಲ್ಲ. ಅಮಾಯಕ ಹುಡುಗರನ್ನ ಬುಟ್ಟಿಗೆ ಹಾಕೊಂಡು ಲವ್ ಮಾಡಿ ಬಳಿಕ ಕೈ ಕೊಡೋದೇ ಈಕೆಯ ಚಾಳಿ. ಇದೊಂದೇ ಆಗಿದ್ರೆ ಈಕೆಯ ಕಥೆ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾ ಇರಲಿಲ್ಲ. ಆದ್ರೆ ಇವಳು ಸ್ವಂತ ಮಾವನನ್ನ 7 ವರ್ಷಗಳ ಕಾಲ ಒಬ್ಬರಿಗೊಬ್ಬರು ಪ್ರೀತಿಸಿ ಮದುವೆಯಾಗಿದ್ರು. ಅದು ಒಂದಲ್ಲ ಎರಡಲ್ಲ 3 ಬಾರಿ ಮದುವೆಯಾಗಿದ್ರು. ಮೊದಲು 2 ಬಾರಿ ಮದುವೆಯಾಗಿ ಬಳಿಕ ವಾಪಸ್ ಮನೆಗೆ ಹೋಗಿದ್ದ ಈಕೆ ಈಗ 3ನೆಯ ಬಾರಿ ಮದುವೆಯಾದ 3 ದಿನಕ್ಕೆ ಮತ್ತೊಬ್ಬನ ಜೊತೆಗೆ ಜೂಟ್ ಆಗಿದ್ದಾಳೆ. ಪತಿ ಮಂಜುನಾಥ್ ಸೂರ್ಯನಗರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ನನಗೆ ನ್ಯಾಯ ಬೇಕು ಅಂತಿದ್ದಾರೆ. ತಂದೆನೇ ಕೇಳಿದಾಗ ಅವ್ರು ಏನು ಹೇಳಿದ್ರು, ಮತ್ತೆ ವೆಯ್ಟ್ ಮಾಡೋ ಅಂದರು. ಸರಿ, ಹುಡುಗಿನ ಒಂದು ಮಾತು ಕೇಳ್ಬಿಟ್ಟು ಬೇರೆ ಏನೋ ಒಂದು ಡಿಶನ್ ತೊಗೊಂಬನ ಅಂದ್ಬಿಟ್ಟು ಹುಡುಗಿನ ಕೇಳಿದಾಗ ಹುಡುಗಿ ನಾನು ಮದುವೆ ಆಗ್ತೀನಿ, ಇಲ್ಲ ಅಂದರೆ ಅದ್ರ ಬಗ್ಗೆ ಇನ್ನೊಂದು 3 ವರ್ಷ 4 ವರ್ಷ ಮಾತಾಡಬೇಡ ಅಂದಿದ್ದಾಗ ನಾನು ನಮ್ಮ ಅಕ್ಕ ಮತ್ತು ನಮ್ಮ ದೊಡ್ಡಮ್ಮ ಇವ್ರನ್ನ ಇಟ್ಕೊಂಡು ಮದುವೆ ಆಗಿದ್ದೀನಿ. ಮದುವೆ ಆದಾಗ ಏನಾಯ್ತು ಅಂದರೆ ಅವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು. ಮಿಸ್ಸಿಂಗ್ ಕಂಪ್ಲೇಂಟು ತಲಗಟ್ಟಪುರದಲ್ಲಿ ಕೊಟ್ಟಿದ್ರು. ಓದೋ ನಾನು ನಮ್ಮ ಹೆಂಡತಿ ಕಡೆಯವರು ಒಂದು 4 ಓದೋ ಅಲ್ಲಿ ಹುಡುಗಿ ನಮ್ಮ ಫೇವರಾಗ ಸ್ಟೇಟ್ಮೆಂಟ್ ಕೊಟ್ಟು ಅಲ್ಲಿ ಮಿಸ್ಸಿಂಗ್ ಕೇಸ್ ಕ್ಲಿಯರ್ ಆಯಿತು. ಸರ್ 1 ಟೈಮ್ 3 ಟೈಮ್ ಮದುವೆ ಆಗಿದ್ದಾಳೆ ಹುಡುಗಿ. ನಾನು ಈ 7 ವರ್ಷದಲ್ಲಿ ಸಿಕ್ಕಾಪಟ್ಟೆ ದುಡ್ಡುಗಳು ಖರ್ಚು ಮಾಡಿದ್ದೀನಿ. ಅದು ಅವ್ರ ಮನೆಯವ್ರಿಗೂ ಗೊತ್ತು, ಆ ಹುಡುಗಿಗೂ ಗೊತ್ತು. ಸಮೇತ ನಾನು ಕೊಡ್ತೀನಿ. ಈಗ ಕಾನೂನು ಪ್ರಕಾರ ಯಾವ ನ್ಯಾಯ ಇದೆಯೋ ಅದು ಸಿಗಲೇಬೇಕು. ಮತ್ತು ನಾನು ಏನೇನೋ ಇವ್ರು ಕೊಟ್ಟಿದ್ದೀನೋ ಅದನ್ನು ನನಗೆ ಬರಲೇಬೇಕು. ಮಾವನನ್ನ ಯುವತಿ ಪ್ರೀತಿಸ್ತಾ ಇರುವಾಗಲೇ ಇನ್ನೊಬ್ಬನ ಜೊತೆಯೂ ಲವ್ವಿ ಡವ್ವಿ ಮಾಡ್ತಾ ಇದ್ಲು. ಈಕೆಯ ನಾಟಿ ಬ್ಯೂಟಿಯ ಲವ್ ಕಹಾನಿ ಈಗ ಪ್ರೀತಿಸಿದ ಮಂಜುನಾಥ್ ಅಲೆದಾಡುವಂತಾಗಿದೆ. ಇನ್ನು ಮೂಲತಃ ಬೆಂಗಳೂರಿನ ದೊಡ್ಡಕಲ್ಲಸಂದ್ರದ ನಿವಾಸಿಗಳಾದ ಮಂಜುನಾಥ್ ಮತ್ತು ಮನುಜ ಮನೆಯವರ ವಿರೋಧದ ನಡುವೆಯೂ ಮದುವೆಯಾಗಿದ್ರು. ಬಳಿಕ 2 ಬಾರಿ ಮಂಜುನಾಥ್ ಮನೆಯಿಂದ ತವರಿಗೆ, ತವರು ಮನೆಯಿಂದ ಗಂಡನ ಮನೆಗೆ ಹೋಗಿ ಬರೋದು ನಡೆದೇ ಇತ್ತು. ಆದ್ರೆ ಈಗ ಮನುಜ ಕಾಣೆಯಾಗಿದ್ದಾಳೆ. ಮನುಜಾಳನ್ನ ಮದುವೆಯಾಗಿದ್ದ ಮಾವ ಮಂಜುನಾಥ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಆದ್ರೆ ಕಹಾನಿ ಮೇ ಟ್ವಿಸ್ಟ್ ಎಂಬಂತೆ ಪತಿ ದೂರು ನೀಡಿದ ಕೆಲ ಹೊತ್ತಲ್ಲೇ ಮನುಜ ನಿತಿನ್ ಎಂಬ ಯುವಕನ ಜೊತೆಗೆ ಹಾಜರಾಗಿದ್ದಾಳೆ. ಇಷ್ಟ ಇಲ್ಲದಿದ್ರೂ ಬೆದರಿಸಿ ಮದುವೆ ಮಾಡಿಕೊಡ್ಲಾಗಿತ್ತು ಅಂತ ಹೈ ಡ್ರಾಮಾ ಬೇರೆ ಮಾಡಿದ್ದಾಳೆ. ಇಷ್ಟಪಟ್ಕೊಂಡಿದ್ದಾಗ ಸ್ಟಾರ್ಟಿಂಗ್ ಇವಾಗ ಒಂದು 4 ವರ್ಷ ಮುಂಚೆ ಏನಾಯ್ತು ಅಂದರೆ ಹುಡುಗಿ ಬಂದ್ಬಿಟ್ಟಿದ್ಲು, ನನ್ಗೆ ಮದುವೆ ಆಗ್ತೀನಿ ಅಂದ್ಬಿಟ್ಟು. ಕಡೆಯವರು ಅವ್ರ ಕಡೆ ಕೂತ್ಕೊಂಡೆ ನಮ್ಮನ್ನು ಕರ್ಸ್ಕೊಂಡು ಮದುವೆ ಮಾಡ್ಕೊಡ್ತೀವಿ ಒಂದು 3 ತಿಂಗಳಲ್ಲಿ ಅಂತ ಕರ್ಸ್ಕೊಂಡಿದ್ರು. ನಾನು 3 ವರ್ಷ ನೋಡಿದೆ, 3 ತಿಂಗಳು ನೋಡಿದೆ, 6 ತಿಂಗಳು ನೋಡಿದೆ, 3 ವರ್ಷ ನೋಡಿದೆ. ಇವ್ರು ಮಾಡಿಕೊಟ್ಟಿಲ್ಲ. ಮತ್ತೆ ಇನ್ನೊಂದು ಸರಿ ನಾನು ಯಾರಿಗೂ ಗೊತ್ತಿಲ್ಲದ್ರೆ ಮದುವೆ ಆಗಿದೆ. ಬಂದು 1 ಅವರ್ ಇತ್ತಷ್ಟೇ, ಮತ್ತೆ ಹುಡುಗಿ ಮಿಸ್ಸಿಂಗ್ ಆಯಿತು. ಸರ್ ಒಂದು ಹುಡುಗನ ಜೊತೆ ದೊಡ್ಡಕಲ್ಲಸಂದ್ರದಲ್ಲಿ ನಿಶಾಂತ್ ಅನ್ನೋ ಒಂದು ಹುಡುಗನ ಜೊತೆ ಸಿಕ್ಕಿದ್ರು ನಮಗೆ. ನಾವು ಕೇಳಕ್ಕೆ ಹೋದ್ರೆ ನನಗೆ ಇವಾಗ ಇಷ್ಟ ಇಲ್ಲ, ನಾನು ಆಗಿದ್ದೀನಿ, ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಪ್ರೀತಿಸಿ ಮದುವೆಯಾಗಿದ್ದ ಮಂಜುನಾಥ್ ನನಗೆ ನ್ಯಾಯ ಬೇಕು ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಅತ್ತ 3-4 ಮಂದಿ ಯುವಕರ ಜೊತೆಗೆ ಪ್ರೀತಿ ನಾಟಕ ಆಡಿದ್ದ ಚಲುವೆಯ ಈ ಸ್ಟೋರಿ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದ್ ನೋಡ್ಬೇಕು. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.